ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ನಯನ. ನಾನು ರಾಕೇಶ್. ಇದೀಗ ಹೆಡ್ಲೈನ್ಸ್. ಕ್ರೀಡಾ ಹಬ್ ನಿರ್ಮಾಣಕ್ಕೆ ಮುಂದುವರೆದ ವಿರೋಧ, ತೀವ್ರಗೊಂಡ ಸಹ್ಯಾದ್ರಿ ಕ್ಯಾಂಪಸ್ ಉಳಿಸಿ ಹೋರಾಟ, ಸಮಸ್ಯೆ ಇದ್ರೆ ಚರ್ಚೆ ಮಾಡಿ ಬಗೆಹರಿಸ್ತೀವಿ ಎಂದ ಸಚಿವ ಈಶ್ವರಪ್ಪ. ಏರುತ್ತಲೇ ಇದೆ ಅಡಿಗೆ ಅನಿಲದ ಬೆಲೆ, ದುಬಾರಿ ದುನಿಯಕ್ಕೆ ಶ್ರೀಸಾಮಾನ್ಯ ತತ್ತರ, ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ. ತಾಯಿ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದ ನಟ ಸುದೀಪ್, ಕುಟುಂಬ ಸಮೇತರಾಗಿ ದೇಗುಲಕ್ಕೆ ಭೇಟಿ, ಕಿಚ್ಚನ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ನಾವು ಹಿಂದುತ್ವದ ಮೇಲೆ ಅಧಿಕಾರಕ್ಕೆ ಬಂದವರು. ಗಣೇಶೋತ್ಸವ ನಡೆಯುತ್ತದೆ, ಯಶಸ್ವಿಯಾಗಿ ನಡೆಯುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆ.ಎಸ್. ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಜನಾಶೀರ್ವಾದ ಯಾತ್ರೆಯಲ್ಲಿ ಜನ ಸೇರಿದ್ದನ್ನು ನಾನು ಒಪ್ಪೋದಿಲ್ಲ, ಹಾಗೆ ಗಣೇಶೋತ್ಸವ ನಿಲ್ಲಿಸಬೇಕು ಅನ್ನೋದನ್ನು ನಾನು ಒಪ್ಪೋದಿಲ್ಲ ಎಂದು ಈಶ್ವರಪ್ಪ ಹೇಳಿದರು. ಸೆಪ್ಟೆಂಬರ್ 9ರಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸಂಬಂಧಿಸಿದಂತೆ ಮೀಟಿಂಗ್ ನಡೆಸಲಿದ್ದಾರೆ. ಅದಕ್ಕೂ ಮುನ್ನವೇ ಸರ್ಕಾರದ ನಿರ್ಧಾರವನ್ನ ಸಚಿವ ಈಶ್ವರಪ್ಪನವರೇ ಸ್ಪಷ್ಟಪಡಿಸಿದಂತಾಗಿದೆ. ಇನ್ನು ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಪಾಲಿಕೆ ಚುನಾವಣೆಯಲ್ಲಿ ನಮ್ಮ ಪಕ್ಷವೇ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಇದ್ದೇವೆ, ಅಧಿಕಾರ ನಡೆಸ್ತಾ ಇದ್ದೇವೆ. ನಾವು ಹಿಂದುತ್ವದ ಮೇಲೆನೆ ಅಧಿಕಾರಕ್ಕೆ ಬಂದವರು, ಇದರಲ್ಲಿ ಅನುಮಾನ ಇಲ್ಲ. ಹಿಂದುತ್ವದ ಸಿದ್ಧಾಂತವನ್ನು ಯಾವತ್ತೂ ಒಪ್ಪಾರೆ. ಆದರೆ ನಾವು ಗಣಪತಿಯ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಬೇಕು ಅನ್ನೋದರಲ್ಲಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಡಲ್ಲ. ಗಣಪತಿ ಉತ್ಸವನ ನಡೆಸ್ತೇವೆ. ಆದರೆ ಈ ಕೋವಿಡ್ ಇರೋಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ಮಟ್ಟಿಗೆ ನಡೆಸಬೇಕು, ಆರೋಗ್ಯದ ಬಗ್ಗೆ ಹೆಂಗೆ ಗಮನ ಕೊಡಬೇಕು, ಎಷ್ಟು ಜನ ಸೇರಿಸಬೇಕು, ಈ ನೀತಿ ನಿಯಮಗಳನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರ್ತಾ ಇದೆ. ಅವರು ಕೆಲವು ವಿಚಾರಗಳನ್ನು ತಿಳಿಸ್ತಾರೆ. ನನಗೆ ಪೂರ್ಣ ನಂಬಿಕೆ ಇದೆ, ಗಣೇಶೋತ್ಸವ ಯಶಸ್ವಿಯಾಗಿ ನಡೆಸಬೇಕು. ಸರ್ಕಾರ ಅದಕ್ಕೆ ಪೂರ್ಣ ಬೆಂಬಲ ಕೊಡ್ತೀವಿ. ಏನು ರಾಜ್ಯ ಜನನೂ ಕೂಡ ಇದನ್ನು ಗಮನಿಸ್ತಾರೆ ಅನ್ನೋ ವಿಶ್ವಾಸ ನನಗೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನಾನು ಅದನ್ನು ಜನಾಶೀರ್ವಾದ ಮಾಡಿಕೊಂಡಂಥ ಸಂದರ್ಭದಲ್ಲಿ ಜನ ಸೇರಿದ್ದನ್ನು ನಾನೇನು ಒಪ್ಪಲ್ಲ. ನಾನು ತುಂಬ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಮಂತ್ರಿಯಾಗಿ ಅದಕ್ಕೆ ಇಷ್ಟಪಡ್ತೇನೆ, ನಾವು ಒಪ್ಪಲ್ಲ. ಆದರೆ ಗಣೇಶೋತ್ಸವ ನಿಲ್ಲಿಸಬೇಕು ಅನ್ನೋದು ನಾನು ಒಪ್ಪಲ್ಲ. ಆರೋಗ್ಯವೂ ಮುಖ್ಯ, ಆ ಕಡೆನೂ ಗಮನ ಕೊಡಬೇಕು ಅನ್ನೋ ಅಂಶವನ್ನು ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಕಲಬುರಗಿ 3 ಮಹಾನಗರ ಪಾಲಿಕೆ ಚುನಾವಣೆ ಇವತ್ತು ಆಗ್ತಾ ಇದೆ. ನನಗೆ ಆ ಭಾಗದಲ್ಲಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಜನ ಬೆಂಬಲ ಭಾರತೀಯ ಜನತಾ ಪಾರ್ಟಿ. ಪೆಟ್ರೋಲ್ ಡೀಸೆಲ್ ಬೆಲೆಯು ಏರುತ್ತಲೇ ಇದೆ. ಲೀಟರ್ ಅಡುಗೆ ಎಣ್ಣೆ ಬೆಲೆಯು 160ರ ಗಡಿ ದಾಟಿದೆ. ಈ ನಡುವೆ ಅಡುಗೆ ಅನಿಲದ ಬೆಲೆ ಕಳೆದ 15 ದಿನದಲ್ಲಿ 50 ರೂಪಾಯಿ ಏರಿಕೆಯಾಗಿದೆ. 2 ವರ್ಷದ ಹಿಂದೆ 400ರಿಂದ 500 ರೂಪಾಯಿ ಇದ್ದ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಈಗ ದುಪ್ಪಟ್ಟು ಆಗಿದೆ. ಬಡವರು, ಮಧ್ಯಮ ವರ್ಗದವರು ಬೆಲೆ ಏರಿಕೆಗೆ ತತ್ತರಿಸಿ ಹೋಗಿದ್ದಾರೆ. ಹಾಗಾದ್ರೆ ಶಿವಮೊಗ್ಗ ಜನರು ಬೆಲೆ ಏರಿಕೆಗೆ ಏನ್ ಹೇಳ್ತಾರೆ, ಬನ್ನಿ ನೋಡೋಣ. ಬಡವರೆಲ್ಲ ಸತ್ತೋಗ್ಬಿಡ್ಬೇಕು, ಸಾಹುಕಾರರು ಮಾತ್ರ ಬದುಕಿರ್ಬೇಕು. ತುಂಬಾ ಜಾಸ್ತಿ ಆಗಿದೆ, ದುಡಿಯೋ ವ್ಯಾಪಾರ ಕಷ್ಟ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ನಮ್ ಕೂಲಿ ಮಾಡ್ಕೊಂಡು ತಿನ್ನೋರಲ್ಲ ಹೆಂಗ್ ತಾಂಬೇಕು? ನಾವು 1000 ರೂಪಾಯಿ ಕೊಟ್ಟು. ಸರ್ಕಾರದವ್ರು ಯಾವ್ದು ನ್ಯಾಯವಾಗಿ ಏನು ಮಾಡ್ತಾ ಇಲ್ಲ ಸರ್. ಕೆಜಿ ಅಕ್ಕಿಗೆ 1200 ರೂಪಾಯಿ. ಇನ್ನೇನು ಉಳಿತು ದಿನ ಕೂಲಿ ಮಾಡೋರಿಗೆ? 900 ಚಿಲ್ಲರೆ ಅಂತಂದ್ರೆ ಬಡವರು ಹೆಂಗೆ ಇದು ಮಾಡ್ಬೇಕು? ಸಬ್ಸಿಡಿ ಎಲ್ಲಿ ಬರ್ತಾ ಇದೆ? ಈಗ ಸಬ್ಸಿಡಿ ಬರ್ತಿಲ್ಲ. 1000 ರೂಪಾಯಿ ಆಗಿದೆ. ನಾವು ಬಡವರು 1000 ರೂಪಾಯಿ ಗ್ಯಾಸಿಗೆ ಕೊಟ್ರೆ ರೆಂಟಲ್ಲಿ ಇರೋ ಮನೆಗೆ ಕೊಡೋದಾ, ಗ್ಯಾಸಿಗೆ ಕೊಡೋದಾ? ಜೀವನ ಮಾಡೋದು ಹೇಗೆ? ಗ್ಯಾಸ್ ರೇಟ್ ತುಂಬಾ ಜಾಸ್ತಿ ಆಗಿದೆ, ದುಡಿಯೋ ವ್ಯಾಪಾರ ಕಷ್ಟ ಆಗಿದೆ. 500 ರೂಪಾಯಿನೂ ಮಾಡಕ್ಕಾಗ್ತಿಲ್ಲ. 500 ರೂಪಾಯಿ ಗ್ಯಾಸ್ ಹಾಕೋರು 300 ರೂಪಾಯಿ ಇಲ್ಲ, ಅದನ್ನೂ ಆಗ್ತಿಲ್ಲ. ಬರೀ ಗ್ಯಾಸ್ಗೆ ಹೋಗ್ತೀವಿ. ಹಾಕ್ಸಿ ದುಡ್ಡು ಭಾರಿ ಕಣ್ಣೀರು ಹಾಕ್ತೀವಿ. ತುಂಬಾ ಪರಿಸ್ಥಿತಿ ಭಾರಿ ಹದಗೆಟ್ಟೋಗಿದೆ ಈಗಿನ ಇದ್ರಲ್ಲಿ. ವಾತಾವರಣ ಹೆಂಡತಿ ಮಕ್ಳನ್ನ ಹೆಂಗ್ ಸಾಕಾಗತ್ತೆ ನೋಡ್ರಿ. ಬರೀ ಇಷ್ಟು ತಗೊಂಡೋಗ್ತೀವಿ, ಜೊತೆ ತುಂಬಾ ದುಡ್ಡಿಲ್ಲ, ಏನಿಲ್ಲ, ಭಾರಿ ಬೇಜಾರಾಗ್ತಿದೆ. ತುಂಬಾ ಸುಸ್ತು ಬೇರೆ. ಬೆಳಗಿನ ಸಂಜೆ ಇಷ್ಟ ಹೊಡೆದಿರೋದು, ಲೆಕ್ಕ ಹಾಕಿದ್ರು 100 ರೂಪಾಯಿ ಇಲ್ಲ. ಮನೆ ಹೆಂಗ್ ಹೋಗೋದು? ಆದಷ್ಟು ಕಮ್ಮಿ ಮಾಡ್ಬೇಕಂತ ಕೈ ಮುದ್ದೆ ಕೇಳ್ಕೊಂತೀವಿ. ಬಡವರ ಇಲ್ಲ. ಇವಾಗ ಮೋದಿ ಉದ್ಧಾರ ಅಂತೂ ಮಾಡಲ್ಲ. ಮೆಟ್ಟಲ್ಲಿ ಹೊಡಿಬೇಕು, ಹೊಡೀರಿ. ಈಗ ಜನಸಾಮಾನ್ಯರಿಗೆ ಪೆಟ್ರೋಲ್ ಜಾಸ್ತಿ ಆಗಿದೆ, 107 ರೂಪಾಯಿ ಆಗಿದೆ. ಈ ಸರ್ಕಾರ ಮಾತ್ರ ಅದಕ್ಕೆ ಲಾಯಕ್ಕಿಲ್ಲಂಗೆ ಆಗಿದೆ. ಈ ಬಡವರು ಭಾರಿ ಕಷ್ಟ. ಈಗ ಲಾಕ್ಡೌನ್ ಬೇರೆ ಆಗಿದೆ, ದುಡಿಮೆನೂ ಇಲ್ಲ. ಇದರಲ್ಲಿ ಡೈಲಿ ಇರುವಂತದ್ದು ಗ್ಯಾಸ್. ಅದರಲ್ಲಿ ಅವರು ಈ ತಿಂಗಳೆಲ್ಲ ಎಷ್ಟು 50 ರೂಪಾಯಿನ ಜಾಸ್ತಿ, 50-90 ಜಾಸ್ತಿ ಮಾಡಿದ್ದಾರೆ.
ಈಗ ನಮ್ದು ಈಗ ಬೆಸ್ಟ್ ಅಂದ್ರೆ ಹಳ್ಳಿ ಕಡೆ ಒಳ್ಳೆ ಹಚ್ಚೋದೇ ಬೆಸ್ಟ್ ಅನ್ಸುತ್ತೆ. ಗ್ಯಾಸ್ ಬಿಟ್ಬಿಟ್ಟು ಈಗ ಸರ್ಕಾರ ಹಚ್ಚೋ ದಿನ ಹಿಂಗೆ ಅಂತ ಹೇಳಿ ಜನಗಳಿಗೆಲ್ಲ ಇದಾಗ್ತಾಯಿತ್ತು. ಸಬ್ಸಿಡಿ ದುಡ್ಡು ಇಲ್ಲ. ರೈಟ್ 887 ರೂಪಾಯಿ ರೈಟ್ ಇವತ್ತೊಂದು. ಅದಕ್ಕೆ ಬಡ ಜನ ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಅಲ್ಲಿ ಗೌರ್ಮೆಂಟ್ ಡೆಲಿವರಿ ಯಾವುದೇ ಸರ್ಕಾರ ಬರಲಿ, ಬಡವ್ರ ಜನಕ್ಕೆ ಒಳ್ಳೆ ಅನುಕೂಲ ಮಾಡಬೇಕು. ಸಬ್ಸಿಡಿ ಗ್ಯಾಸ್, ಪೆಟ್ರೋಲು, ಎಣ್ಣೆ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಸರ್ಕಾರ ಯಾವುದೇ ಇರಲಿ, ಬಡ ಜನರಿಗೆ ಸಹಾಯ ಅಂತ ಸರ್ಕಾರ ಮಾಡೋದು ಒಳ್ಳೇದು. ಅವ್ರ ಸರ್ಕಾರದವ್ರು ಯಾವ್ದಾವ್ದೋ ಸರ್ಕಾರ ಸೇರ್ಕೊಂಡು ಬಡವ್ರದೆಲ್ಲ ಹಾಳು ಮಾಡ್ತಿದಾರೆ ಸರ್. ಜೀವನ ಕೆಲಸ ಸಿಗಲ್ಲ ಪಾಪ. ಬಡವ್ರು ಏನ್ ಕೂಲಿ ಮಾಡಿ ತಿನ್ನೋದು, ಗ್ಯಾಸ್ ಸೇರ್ಸಿ ಗ್ಯಾಸ್ ತುಂಬಿಸೋದು, ಏನ್ ಮಾಡ್ಬೇಕು ಸರ್? ಸರ್ಕಾರದವ್ರು ಯಾವ್ದು ನ್ಯಾಯವಾಗಿ ಏನು ಮಾಡ್ತಾ ಇಲ್ಲ ಸರ್ ಅಂತ ನಮ್ಮ ಅಭಿಪ್ರಾಯ ಸರ್. ಬಡವ್ರಿಗೆ ಒಳ್ಳೇದು. ಜಾಸ್ತಿ ಆಗಿರೋದು ಬಡವ್ರಿಗೆ ಎಷ್ಟು ತೊಂದರೆ ಆಗ್ತೈತಿ ಹೇಳು. ಬಸ್ ಚಾರ್ಜ್ ಜಾಸ್ತಿ ಆಗಿದೆ, ಗ್ಯಾಸ್ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ನಮ್ ಕೂಲಿ ಮಾಡ್ಕೊಂಡ್ ತಿನ್ನೋರಲ್ಲ ಹೆಂಗ್ ತಾನ್ಬೇಕು? ನಾನ್ 1000 ರೂಪಾಯಿ ಕೊಟ್ಟು 100 ರೂಪಾಯಿ ದುಡಿಯೋದು 200 ರೂಪಾಯಿ ದುಡಿಯೋದು ಕಷ್ಟ ಆಯ್ತು ಒಂದ್ ದಿನಕ್ಕೆ. 1000 ರೂಪಾಯಿ ಗ್ಯಾಸ್ ತಗೊಳ್ಳಿ ಅಂದ್ರೆ ಹೆಂಗ್ ತಾಣನಪ್ಪ? ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಅದೇ ಮತ್ತೆ ಇದೆಲ್ಲ ಜಾಸ್ತಿ ಆಗಿದೆಯಲ್ಲ, ಬಸ್ ಚಾರ್ಜ್ ಎಲ್ಲ ಕಮ್ಮಿ ಜಾಸ್ತಿ ಮಾಡಿದ್ದಾರೆ. ಇದೆಲ್ಲ ಜಾಸ್ತಿ ಊಟ ಕೆಲಸ ಬೇರೆ ಇಲ್ಲ, ಕೊರೋನಾ ಬೇರೆ, ಕಡಿಮೆ ಮಾಡ್ಬೇಕು. ಬಸ್ ಚಾರ್ಜ್ ಎಲ್ಲ ಜಾಸ್ತಿ, ಆಟೋಗೆಲ್ಲ 20 ರೂಪಾಯಿ ತಗೊಂತಾರೆ, ಫಸ್ಟ್ 10 ರೂಪಾಯಿ ತಗೊಳ್ಳೋರು. ಬಡವರೆಲ್ಲ ಸತ್ತೋಗ್ಬಿಡ್ಬೇಕು, ಸಾವುಕಾರರು ಮಾತ್ರ ಬದುಕಿರ್ಬೇಕು. ಇದ್ರಲ್ಲಿ ಹೆಂಗಾಗ್ತಿದೆ ಅಂದ್ರೆ, ಈ ಗೌರ್ಮೆಂಟ್ ಕೆಲಸದವರು, ಈ ಒಳ್ಳೊಳ್ಳೆ ದುಡ್ಡು ಬರೋರು, IT-BT ಕಂಪ್ನಿಯವರೆಲ್ಲ ಚೆನ್ನಾಗಿ ದುಡಿತಾವ್ರೆ. ಅವರಿಗೆ ಜಾಸ್ತಿ ಆದ್ರೂ ತೊಂದರೆ ಆಗಲ್ಲ. ಫುಟ್ಪಾತ್ ಅಲ್ಲಿ ನಾವು ಬ್ಲಾಕ್ ಅಲ್ಲಿ ತಗೋಬೇಕಂದ್ರೆ 1100 ರೂಪಾಯಿ ತಗೊಂತಾರೆ ಒಂದ್ ಗ್ಯಾಸ್ಗೆ. ಇದ್ರಲ್ಲಿ ಏನು ವರ್ಕೌಟ್ ಆಗಲ್ಲ, ಏನು ಆಗಲ್ಲ. ನಾವ್ ರೇಟ್ಗಳು ಜಾಸ್ತಿ ಮಾಡಿದ್ರೆ ಫುಟ್ಪಾತ್ ಮೇಲೆ ಕಮ್ಮಿ ಅಂತ ಜನ ಬರ್ತಾರೆ ತಗೊಂಡ್ ತಿನ್ನಕ್ಕೆ. ಹೋಟ್ಲುಗಳಲ್ಲಿ ಹೋಗೋರೆಲ್ಲ ಸಾವುಕಾರ್ರೆ, ಬಡವರೆಲ್ಲ ಬರೋದು ಫುಟ್ಪಾತಿಗೆ. ಅದನ್ನ ನಾವು ಕಮ್ಮಿ ರೇಟಿಗೆ ಕೊಡ್ಬೇಕು, ಅವ್ರಿಗೆ ಜಾಸ್ತಿ ಆಗಲ್ಲ. ಇವಾಗ ಕಮ್ಮಿ ರೇಟಿಗೆ ಕೊಡ್ತಾ ಇದಾರೆ ಅಂದ್ರೆ ನಾವು ಸತ ಕೊಡ್ಬೇಕು, ಸಾವುಕಾರ ಬದುಕ್ಬೇಕು. ಆತರ ತೊಂದರೆ ಆಗ್ತಾ ಇದೆ. ಇವ್ರು ಗೌರ್ಮೆಂಟ್ ಏನ್ ಮಾಡ್ತಿದ್ಯೋ, ಇದು ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ರೇಟ್ ಈ ತರ ಜಾಸ್ತಿ ಆಗ್ತಿದ್ರೆ ಬಡವರು ಬದುಕಕ್ಕೆ ಇದಾಗಲ್ಲ ಸರ್. ಫುಲ್ ತೊಂದರೆ ಆಗ್ಬಿಟ್ಟಿದೆ. ಬಡವ್ರಿಗೆ ಮಾತ್ರ ಭಾರಿ ತೊಂದರೆ ಆಗ್ತಾ ಇದೆ. ಬಡವರಿಗೆ ತೊಂದರೆ ಆಗ್ತಾ ಇದೆ. ಇವ್ರ ಕಡೆಯಿಂದ ಏನು ಕಮ್ಮಿ ಮಾಡೋದು ಅವಶ್ಯಕತೆನೇ ಮಾಡ್ತಿಲ್ಲ. ಮೊದ್ಲೇ 400 ಚಿಲ್ಲರೆ ಇತ್ತು, ಆಮೇಲೆ ಸಬ್ಸಿಡೀಸ್ ಅಂತ ಮಾಡಿದ್ರು. ಇವರು ಸಬ್ಸಿಡಿ ಅಂತ ಯಾರ್ದು ಮಾಡಿದ್ರು? ಸಬ್ಸಿಡೀಸ್ ಕೊಡ್ತಿದೀನಿ ಅಂತ ನಮ್ದು ದುಡ್ಡು ತಗೊಂಡು ನಮ್ಗೆ ವಾಪಸ್ ಕೊಡ್ತಿದ್ರು, ಹೌದಾ? ಈಗ ಸಬ್ಸಿಡೀಸ್ನು ಕ್ಯಾನ್ಸಲ್ ಆಯ್ತು. ಈಗ 900 ಚಿಲ್ಲರೆ ಅಂತಂದ್ರೆ ಬಡವರು ಹೆಂಗೆ ಇದು ಮಾಡ್ಬೇಕು? ಅದ್ಮೇಲೆ ಜೀವನ ನಡೆಸೋರು ಇದ್ದಾರೆ. ಮೊದ್ಲೇ ಅಡಿಕೆ ಇದು ಹೊಲಿಗೆ ಮಾಡ್ಕೊಂತಿದ್ರು, ಏನು ಮಾಡ್ತಿದ್ರು. ಬಡವರು ಸಹಾಯ ಆಗಾಯ್ತು, ಗ್ಯಾಸ್ ಬಂತು, ಗ್ಯಾಸ್ ನಲ್ಲಿ ಎಲ್ಲ ಮಾಡ್ತಿದ್ರೆ ಈ ಬೆಲೆನೇ ಏರ್ತಾ ಇದ್ರೆ ಬಡವರು ಎಂತ ಮಾಡೋದು? ಈಗ ದುಡಿಮೆ ಮಾಡೋದು ದಿನಕ್ಕೆ 200-300 ರೂಪಾಯಿ ದುಡಿಮೆ ಮಾಡೋದು ಬಹಳ ಕಷ್ಟ ಇದೆ. ಅದನ್ನು ಕೆಲಸ ಸಿಕ್ಕಿದ್ರೆ ಇಲ್ಲ. ಇದ್ಮೇಲೆ ಗ್ಯಾಸ್ ಇಂದ ಇರ್ಲಿ, ಎಣ್ಣೆಂದ ಇರ್ಲಿ, ಏನಿರ್ಲಿ, ಈ ಪ್ರತಿ ಒಂದು ಜಾಸ್ತಿ ಮಾಡಿದ ಇಷ್ಟಂತೂ ಹೊಲಸು ಗೌರ್ಮೆಂಟ್ ನಾವು ನೋಡಿಲ್ಲ. ಒಂದು ಮೊದ್ಲೇನ್ ಮಾಡಿದ್ರು ಫಸ್ಟಿಗೆ, ಈಗ ಸಬ್ಸಿಡೀಸ್ ಅಂತ ಮಾಡಿದ್ರು. ಸಬ್ಸಿಡೀಸ್ ಅಂತ ಫಸ್ಟ್ ಏನ್ ಮಾಡಿದ್ರು, ನಮ್ಮ ಮೋದಿ ಅವರು ಇದ್ ನಿಮ್ಗೆ ಗಿಫ್ಟ್ ಕೊಡ್ತಾ ಇದಾರೆ, ಒಂದು ಗ್ಯಾಸ್ ಸಿಲಿಂಡರ್ಗೆ ಇದೆ ಇದಂತ ಫಸ್ಟಿಗೆ ಸಬ್ಸಿಡೀಸ್ ಅಂತ. ಆವಾಗ ಏನ್ ಮಾಡಿದ್ರು, 900 800 ರೂಪಾಯಿನೂ 500 ರೂಪಾಯಿನೂ ಇದ್ದಿದ್ರೆ 500 ರೂಪಾಯಿ ತಗೊಂಡು ನಾವು ಬ್ಯಾಂಕಿಗೆ ಹಾಕ್ತಿದ್ರು. ಅದ್ರಲ್ಲಿ ಯಾಕೆ ಕಟ್ ಮಾಡ್ತಿದ್ರು? ಅದು ನಮ್ಮ ಗ್ಯಾಸ್ ಬೆಲೆ ಮೇಲೆ ನಮ್ದು ಡಿಪಾಸಿಟ್ ನಲ್ಲಿ ನಮ್ಗೆ ಕೊಟ್ಟಿರೋದು ದುಡ್ಡು. ಇದು ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಡಿಪಾಸಿಟ್ ಯಾರು ಮಾಡಿದ್ದಾರೆ, ಯಾವ್ದು ಸಬ್ಸಿಡಿ? ನಮ್ದು ಒಂದು ಗ್ಯಾಸ್ ಸಿಲಿಂಡರ್ ನನ್ಗೆ ಯಾವಾಗ ಗೊತ್ತಾಗ್ತಾ ಇದೆ? ನನ್ ಪ್ರತಿಯೊಂದು ನಾನು ಗ್ಯಾಸ್ ಸಿಲಿಂಡರ್ ಮಾಡ್ತಾ ಇದೀನಿ. ಇನ್ನೊಬ್ಬರಿಗೆ ಬೇರೆಯವ್ರಿಗೆ ಶಿಫ್ಟ್ ಮಾಡಿದೆ. ಆವಾಗ ಹೋಗಿ ನನ್ ಡಿಪಾಸಿಟ್ ನಲ್ಲಿ ದುಡ್ಡು ಏನಾಯ್ತಪ್ಪ ಅಂತ ಕೇಳ್ತಾ ಇದ್ದೆ. ನಿಮ್ಗೆ ಸರ್, ನಿಮ್ಗೆ ಫಸ್ಟ್ ನಲ್ಲಿ ನಿಮ್ಗೆ ಸಬ್ಸಿಡಿ ಅಂತ ಕೊಟ್ಟಿದ್ರಲ್ಲ, ಆ ದುಡ್ಡು ಇದ್ಮೇಲೆ ಕೊಟ್ಟಿರೋದು. ಜಾಸ್ತಿನೇ ಆಗುತ್ತೆ. ಮತ್ತೆ ಶ್ರೀಮಂತರು ಹಾಕ್ಸ್ಕೊಳ್ತಾರೆ, ನಾವು ಬಡವ್ರಿಗೊಬ್ರು ಕೂಲಿ ಮಾಡ್ಕೊಂಡು ತಿನ್ನೋರು ಹೆಂಗ ಹಾಕ್ಸ್ಕೊಳ್ತಾರೆ? 1000 ರೂಪಾಯಿ ಮೇಲೆ ಆಗೈತಲ್ಲ, ಎಲ್ಲಿಗೆ ತರ್ಬೇಕು ಹೇಳ್ರಿ? ಬಳೆ ಕಟ್ಟಿ, ಹೂವು ಕಟ್ಟಿ, ಹಿಂಗೆ ಇದ್ ಮಾಡ್ಕೊಂಡೆ ಜೀವನ ಮಾಡ್ತಾ ಇದೀವಿ. ಗ್ಯಾಸಿಗೆ 1000 ರೂಪಾಯಿ ಆದ್ರೆ ಅಕ್ಕಿಗೆ ಒಂದ್ ಚೀಲ 25 ಕೆಜಿ ಅಕ್ಕಿಗೆ 1200 ರೂಪಾಯಿ. ಇನ್ನೇನು ದಿನ ಕೂಲಿ ಮಾಡೋರಿಗೆ? ಇದೆಲ್ಲ ಅನ್ಯಾಯ ಅಲ್ವಾ? ಇರೋರವ್ರು ರಾಜಕೀಯದಾಗ ಆಳೋರು ಐತೆ ಹಾಕ್ಸ್ಕೊಂತಾರೆ, ನಾವು ಬಡವ್ರಿಗೊಬ್ರು ಎಲ್ಲಿ ಹೋಗ್ಬೇಕು? ಇದೆಲ್ಲ ಅನ್ಯಾಯ ಅಲ್ವಾ? ಯಾರು ಕೇಳೋರ್ರಿ? ಯಾರು ಕೇಳೋರಿಲ್ಲ. ಬೇಕಾಗಿರೋದು ಯಾರು ಕೇಳಲ್ಲ, ಬೇಡ ಇರೋದಕ್ಕಿಂತ ಕೇಳೋದು. ದಿನನಿತ್ಯ ಉಪಯೋಗ ಅಂತ ಇದಕ್ಕೆ ಇದು ಮಾಡ್ತಾ ಇದಾರೆ. ಜಾಸ್ತಿ ಮಾಡಿದ್ರೆ ಬಹಳ ಕಷ್ಟ ಆಗತ್ತೆ ಜೀವನ ಮಾಡೋದು. ಏನೀಗ ಅಕ್ಕಿ 1200 ಆಗಿದೆ, ಈ ಗ್ಯಾಸ್ ಅಲ್ಲ 1000 ಚಿಲ್ಲರೆ ಮಾಡ್ತಾ ಇದಾರೆ. ಎಲ್ಲ ಹಿಂಗೆ ಒಂದಕ್ಕೊಂದು ಏರ್ಸ್ಕೊಂಡು ಹೋಗ್ತಾರೆ. ಆಯಲ್ಲ ಎಣ್ಣೆ ಅಂತೂ ಅದು ಮಾತಾಡ್ಸಂಗೆ ಇಲ್ಲ. ಈಗ ಆಲೆ ಇವತ್ತಿನ ತೋರಿಸ್ತಾ ಇದಾರೆ, ಆಲೆ ತೈಲ ಜಾಸ್ತಿ ಆಗಿ, ಕಚ್ಚಾ ತೈಲ ಜಾಸ್ತಿ ಅಂತ ತೋರಿಸ್ತಾ ಇದಾರೆ. ಹಿಂಗಾದ್ರೆ ಹೆಂಗ್ ಬದುಕ್ತಾರೆ ಬಡವ್ರಿಗೊಬ್ರು? ಈ ಬೀದಿ ವ್ಯಾಪಾರದವ್ರ ತಾನೆ, ಅವರು ಜಾಸ್ತಿ ಮಾಡೇ ಮಾಡ್ತಾರ.
ಈಗ ನಾವು ಜಾಸ್ತಿ ಮಾಡಿದ್ರೆ ಅವ್ರು ಬೆಳೆಯೋರ್ಗಾರು ಬೇಕಾ, ಅವ್ರಿಗೆ ಗೊಬ್ಬರ ಅವೆಲ್ಲ ಬೇಕೇ ಬೇಕಾ? ಅವ್ರು ಜಾಸ್ತಿ ಮಾಡೇ ಮಾಡ್ತಾರ. ಮತ್ತೆ ಅದ್ರಿಂದನೇ ತುಂಬಾ ಬೇಜಾರಾಗ್ತಿದೆ. ಯಾಕೆ ನಾವು ಓಟ್ ಹಾಕ್ಬೇಕು ಅನ್ಸೋಗಿದೆ. ಈಗ ಯಾವ್ದ್ರಿಂದನೂ ನಮಗೆ ಬಡವರಿಗೆ ಯಾವ್ದು ಹೆಲ್ಪ್ ಆಗಿಲ್ಲ. ನಮ್ ಬಡವರಿಗೆನೆ ತೊಂದ್ರೆ ಆಗ್ತಿರೋದು. ಗ್ಯಾಸ್ ಇಂದ ಸಬ್ಸಿಡಿ ಕೊಡ್ತೀನಿ ಅಂದ್ರು, ಸಬ್ಸಿಡಿ ಎಲ್ಲಿ ಬರ್ತಾ ಇದೆ? ಈಗ ಸಬ್ಸಿಡಿ ಬರ್ತಿಲ್ಲ. 1000 ರೂಪಾಯಿ ಆಗಿದೆ. ನಾವು ಬಡವರು 1000 ರೂಪಾಯಿ ಗ್ಯಾಸಿಗೆ ಕೊಟ್ರೆ ರೆಂಟ್ ಅಲ್ಲಿ ಇರೋ ಮನೆಗೆ ಕೊಡೋದ, ಗ್ಯಾಸಿಗೆ ಕೊಡೋದ? ಜೀವನ ಮಾಡೋದು ಹೇಗೆ? ನಮ್ಮ ಸಂಬಳನೂ ಕಡಿಮೆ ಆಗ್ತಿದೆ. ನಾವೀಗ ಎಲೆಕ್ಷನ್ ಬಂದ್ರೆ ಓಟ್ ಹಾಕ್ಬಾರ್ದು ಅನ್ನೋ ಸ್ಥಿತಿಯಲ್ಲಿ ಬಂದಿದೀವಿ ಈಗ. ಆದ್ರೂ ಬಿಜೆಪಿ ಮೇಲಂತೂ ಇನ್ನೂ ಬೇಜಾರಾಗಿದೆ. ನಮ್ಮ ಮಾತು ಕೇಳ್ತಾರೆ ಯಾರ? ದಿನ ದಿನ ಎಲ್ಲ ಗ್ಯಾಸ್ ಯಾರಿಗೆ ಅನುಕೂಲ ಆಗಿದೆ? ಇದು ಎಲ್ಲ ಬಡವರಿಗೆ ಏನು ಅಂತ ಅನುಕೂಲ ಇಲ್ಲ. ಮಧ್ಯವರ್ತಿಗಳು ಏನ್ ಮುಂದೋಗಿ ಜಾತೀಯತೆ ಅದು ಇದು ಅಂತ ಹೇಳಿ ಸಂಘ ಮಾಡ್ಕೊಂಡು ಮಾಡ್ತಾರಲ್ಲ, ತಿಂತಾರಲ್ಲ, ಅವ್ರಿಗೆ ಚೆನ್ನಾಗಿದೆ. ದುಡ್ಕೊಂಡ್ ತಿನ್ನೋರಿಗೆ ಏನು ಇದಿಲ್ಲ ಅಲ್ಲಿ. ಇದನ್ನ ನಾವ್ ಯಾರು ಕೇಳೋಣ ಕೇಳಿದ್ರೆ ಉತ್ತರ ಕೊಡೋರು ಯಾರು ಇದಾರ? ನಾವ್ ನೇರವಾಗಿ ಕೇಳ್ತೀವಿ, ಮಾತಾಡ್ತೀವಿ. ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳೋರು ನಮ್ಮ ಹತ್ರ ಕೇಳಲ್ಲ. ಮಲೆನಾಡಿನ ಮೂಲಕ ಅನೇಕ ಧೀಮಂತರನ್ನ ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡಿರುವ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜು ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಕ್ಯಾಂಪಸ್ನಲ್ಲಿ ಕ್ರೀಡಾ ಹಬ್ ನಿರ್ಮಾಣಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶಗೊಂಡಿರುವ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಹೋರಾಟಕ್ಕೆ ಹಲವಾರು ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ. ಸರ್ಕಾರ ತನ್ನ ನಿರ್ಧಾರವನ್ನು ವಾಪಸ್ ಪಡೆಯುವವರೆಗೂ ಹೋರಾಟ ನಿಲ್ಲೋದಿಲ್ಲ ಎಂಬ ಎಚ್ಚರಿಕೆಯನ್ನು ಕೊಟ್ಟಿವೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೀದಿಗಿಳಿದ ವಿದ್ಯಾರ್ಥಿ ಸಂಘಟನೆಗಳಿಂದ ಹೋರಾಟ ತೀವ್ರವಾಯಿತು. ಸಹ್ಯಾದ್ರಿ ಕಾಲೇಜ್ ಕ್ಯಾಂಪಸ್ ಉಳಿಸಿ ಹೋರಾಟ. ಹೌದು, ಶಿವಮೊಗ್ಗ ಮಾತ್ರವಲ್ಲದೆ ರಾಜ್ಯದಲ್ಲಿಯೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಸಹ್ಯಾದ್ರಿ ಕಾಲೇಜ್. ಈ ಕಾಲೇಜಿನ ಕ್ಯಾಂಪಸ್ಸನ್ನು ಕ್ರೀಡಾ ತರಬೇತಿ ಕೇಂದ್ರದ ಮೂಲಕ ಶಾಶ್ವತ ಪರಭಾರೆ ಮಾಡಲಾಗುವುದು ಎಂಬುದು ಇದೀಗ ವಿವಾದದ ವಿಷಯ. ಈ ಬೆಳವಣಿಗೆಯಿಂದಾಗಿ ವಿದ್ಯಾರ್ಥಿಗಳಲ್ಲಿ ಆಕ್ರೋಶ ಉಂಟಾಗಿದೆ. ವಿದ್ಯಾರ್ಥಿಗಳು ರೂಪಿಸಿಕೊಂಡಿರುವ ಸಹ್ಯಾದ್ರಿ ಕ್ಯಾಂಪಸ್ ಉಳಿಸಿ ಹೋರಾಟ ವೇದಿಕೆಯ ನೇತೃತ್ವದಲ್ಲಿ ಹೋರಾಟಗಳು ಆರಂಭಗೊಂಡಿವೆ. ಕಾಲೇಜಿನ ವಿದ್ಯಾರ್ಥಿಗಳಿಂದ ಕ್ಯಾಂಪಸ್ ಉಳಿಸಿ ಹೋರಾಟ ಆರಂಭಗೊಂಡಿದೆ. ಈ ಸಂಗತಿ ಇಷ್ಟೊಂದು ವಿವಾದ ಪಡೆಯಲು ಇರುವಂಥ ಮತ್ತೊಂದು ಮಹತ್ವದ ಕಾರಣ ಸುಸಜ್ಜಿತ ಕ್ಯಾಂಪಸ್. ಸಹ್ಯಾದ್ರಿ ಕಾಲೇಜು ಕೇವಲ ಕರ್ನಾಟಕ ಹಾಗೂ ಮಲೆನಾಡಿನ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಮಾತ್ರವಲ್ಲ, ಲಕ್ಷಾಂತರ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ದೇಗುಲ. ರಾಷ್ಟ್ರಕವಿ ಕುವೆಂಪು ಅವರ ಕನಸಿನ ರಾಜ್ಯದ ಪರಂಪರೆಯ ಸಂಕೇತ. ದೇಶ ವಿದೇಶಗಳಲ್ಲಿ ನೆಲೆಸಿರುವ ಲಕ್ಷಾಂತರ ಹಳೆಯ ವಿದ್ಯಾರ್ಥಿಗಳ ನೆನಪುಗಳ ಪ್ರತೀಕವಾಗಿದೆ ಈ ಕಾಲೇಜು. ಹಾಗೂ ಕಾಲೇಜಿನ ಕ್ಯಾಂಪಸ್ಸು ಕೂಡ ಅನೇಕ ವಿದ್ಯಾರ್ಥಿಗಳ ದೇಗುಲವಾಗಿದೆ. 1940ರಲ್ಲಿ ಮೈಸೂರಿನ ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಕಾಲೇಜಿಗಾಗಿ 100 ಎಕರೆ ಭೂಮಿಯನ್ನು ದೇಣಿಗೆ ನೀಡಿದ್ದರು. ಆದರೆ ಇದೀಗ ಪ್ರಸ್ತುತ 60 ಎಕರೆ ಮಾತ್ರ ಉಳಿದಿದೆ. ಇರೋ ಜಾಗದಲ್ಲಿ ಕ್ರೀಡಾ ಹಬ್ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಹೊರಟಿದೆ. ಜಿಲ್ಲೆಯ ಬೇರೆ ಕಡೆ ಕ್ರೀಡಾ ಹಬ್ ನಿರ್ಮಾಣ ಮಾಡಿ ನಮ್ಮದೇನೂ ಅಭ್ಯಂತರವಿಲ್ಲ, ಆದರೆ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿ ಬೇಡವೇ ಬೇಡ ಎಂದು ಹೋರಾಟವನ್ನು ವಿದ್ಯಾರ್ಥಿ ಸಂಘಟನೆಗಳು ಆರಂಭಿಸಿವೆ. ಇದಕ್ಕೆ ಇತರ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿವೆ. ಈಗಾಗಲೇ ಅಭಿ ಅವರು ಹೇಳಿದ ಹಾಗೆ ಕಳೆದ 6-7 ತಿಂಗಳಿಂದ ಸಹ್ಯಾದ್ರಿ ಕ್ಯಾಂಪಸ್ ಅನ್ನ ಉಳಿಸಿ ಅಂತಕ್ಕಂತ ಒಂದು ಚಳವಳಿಯನ್ನ ಎಲ್ಲರೂ ಸೇರಿ ಆರಂಭ ಮಾಡಿದ್ವಿ. ದೊಡ್ಡ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ಇಲ್ಲಿಯ ಭೂಮಿಯನ್ನು ಕೇಳಿಲ್ಲ, ಯಾರ ಆಸ್ತಿಯನ್ನ ಕೇಳಿಲ್ಲ. ಅವ್ರು ಕೇಳ್ತಾ ಇರುವಂತಹದ್ದು, ನಮ್ಮ ಕಾಲೇಜಿನ ಭೂಮಿಯಲ್ಲಿ ನೀವು ಸುಳ್ಳು ನೆಪ ಹೇಳಿಬಿಟ್ಟು ಇಲ್ಲಿ ಕ್ರೀಡಾ ಕೇಂದ್ರವನ್ನ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಜಾಗ ತಗೊಳ್ತೀವಿ ಅಂತ ಸುಳ್ಳು ಹೇಳ್ತಾ ಬಂದಿದ್ದಾರೆ. ಇಲ್ಲಿಯ ಜನಪ್ರತಿನಿಧಿಗಳು, ಇಲ್ಲಿಯ ಜಿಲ್ಲಾಧಿಕಾರಿಗಳು, ಪ್ರತಿಯೊಬ್ಬ ಅಧಿಕಾರಿಯು ವಿದ್ಯಾರ್ಥಿಗಳಿಗೆ ಸುಳ್ಳುಗಳನ್ನು ಹೇಳ್ತಾ ಬಂದಿದ್ದಾರೆ. ವಿವಿ ಕುಲಪತಿಗೆ ಮುತ್ತಿಗೆ, ರಸ್ತೆ ರೋಕೋ, ಬೃಹತ್ ಪ್ರತಿಭಟನೆ ಸೇರಿದಂತೆ ಹಲವಾರು ಹೋರಾಟಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ, ಕೇಂದ್ರ ಸರ್ಕಾರ ಹಣ ಕೊಡುತ್ತದೆ, ಕ್ರೀಡಾಪಟುಗಳಿಗೆ ಇದರಿಂದ ಅನುಕೂಲವಾಗಲಿದೆ. ಈ ಕುರಿತು ಮಾತುಕತೆ ನಡೆಸಿ ಮುಂದಿನ ಹೆಜ್ಜೆ ಇಡುವುದಾಗಿ ತಿಳಿಸಿದರು.
ಎಲ್ಲದಕ್ಕೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ ಬರಲ್ಲ. ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇದೆ, ರಾಜ್ಯ ಸರ್ಕಾರದಿಂದ ಸೇರ್ಕೊಂಡು ನಾವು ಕೊಡಬೇಕು. ಈಗ ಅಲ್ಲಿಯ ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ MP ಅವರು ಸತತ ಪ್ರಯತ್ನ ಮಾಡಿ ಮನೆ ರಾಘವೇಂದ್ರ ಅವರು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಸಮಸ್ಯೆ ಏನಾದ್ರು ಇದ್ರೆ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಪರಿಹಾರ ಮಾಡ್ತೇವೆ. ಸಮಸ್ಯೆ ಪರಿಹಾರ ಮಾಡಿಕೊಂಡೇನೆ ನಾವು ಅದನ್ನೆಲ್ಲ ವ್ಯವಸ್ಥಿತ ಮಾಡ್ತೇವೆ. ಇದೀಗ ಜಿಲ್ಲಾಡಳಿತ ಕುವೆಂಪು ವಿಶ್ವವಿದ್ಯಾಲಯ ಕಾಲೇಜಿನ ಕ್ಯಾಂಪಸ್ ಅನ್ನ ಖೇಲೋ ಇಂಡಿಯಾ ಸಹಭಾಗಿತ್ವದಲ್ಲಿ ಕ್ರೀಡಾ ತರಬೇತಿ ಕೇಂದ್ರವಾಗಿ ಶಾಶ್ವತ ಪರಬಾರೆ ಮಾಡಲು ಪ್ರಯತ್ನ ಆರಂಭಿಸಿದೆ. ಈ ಯೋಜನೆಗಾಗಿ ಆಯನೂರಿನಲ್ಲಿ 50 ಎಕರೆ ಭೂಮಿಯನ್ನು 2015ರಲ್ಲಿಯೇ ಮಂಜೂರು ಮಾಡಲಾಗಿದೆ. ಆದರೂ ಕೆಲವರು ಕಾಲೇಜಿನ ಕ್ಯಾಂಪಸ್ ಸ್ಥಳವನ್ನೇ ಆಯ್ಕೆ ಮಾಡುತ್ತಿರುವುದು ಸರಿಯಲ್ಲ ಎಂಬುದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ 24x7. ನಿನ್ನೆ ತಾನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ನಟ ಕಿಚ್ಚ ಸುದೀಪ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನ ಪಡೆದು ಆ ಕುರಿತ ಸುದ್ದಿಯನ್ನು ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ಪ್ರಿಯದರ್ಶಿನಿ ಇಂಡಿಪೆಂಡೆಂಟ್ PU ಕಾಲೇಜ್ ಶಿವಮೊಗ್ಗ 2021-22ನೇ ಸಾಲಿನ ಪ್ರಥಮ PUC ಕಾಮರ್ಸ್ಗೆ ಪ್ರವೇಶ ಆರಂಭ. ಕಾಮರ್ಸ್ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಸಿಬ್ಬಂದಿ ನಮ್ಮ ಕಾಲೇಜಿನಲ್ಲಿದ್ದಾರೆ. IBAS ಮತ್ತು IBACS ಕಾಂಬಿನೇಷನ್ಗಳಿವೆ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಷಯಗಳನ್ನು ಒಳಗೊಂಡಿವೆ. ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. 100ರಷ್ಟು ಫಲಿತಾಂಶದ ಜೊತೆಗೆ ಗರಿಷ್ಠ ಡಿಸ್ಟಿಂಕ್ಷನ್ ಪಕ್ಕ. ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ಮತ್ತು ವೈಯಕ್ತಿಕವಾಗಿ ಗಮನ ಹರಿಸಲಾಗುತ್ತದೆ. 2ನೇ ವರ್ಷಕ್ಕೆ ಉಚಿತ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋವಿಡ್ ಲಾಕ್ಡೌನ್ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಆಫ್ಲೈನ್ ಮತ್ತು ಆನ್ಲೈನ್ 2 ತರಗತಿಗಳನ್ನು ನಾವು ನಡೆಸುತ್ತೇವೆ. CA, CS, ICWA, IBPS ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಹಾಕ್ತೇವೆ ಅಡಿಪಾಯ. ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಬ್ಬರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕೂಡ ಇರಲಿದೆ. ಉತ್ತಮ ವಿದ್ಯಾರ್ಹತೆ ಮತ್ತು ಅನುಭವಿ ಉಪನ್ಯಾಸಕರು ನಮ್ಮ ಕಾಲೇಜಿನಲ್ಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಕೋ ಎಜುಕೇಶನ್ ಕಾಲೇಜ್ ನಮ್ಮದು. ಈಗಲೇ ಬಂದು ಪ್ರವೇಶ ಪಡೆದುಕೊಳ್ಳಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9847974853 ಹಾಗೆ 9886201623. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ, ಏನ್ ಸಮಾಚಾರ? ಸಂಜೆ 5ಕ್ಕೆ ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ. ಶಿವಮೊಗ್ಗದ ವಿನೋಬ ನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ 4ನೇ ಶಾಖೆ. ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ. ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ, ಮನಸ್ಸಿಗೆ ಮುದ ನೀಡುವ ಒಳಾಂಗಣ, ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್, ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫೆಟೇರಿಯಾ, ವೈವಿಧ್ಯಮಯ ಬೇಕರಿ ತಿನಿಸುಗಳು ಇವೆಲ್ಲವೂ ಈಗ ವಿನೋಬ ನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರೋ ವಿಧಾತ್ರಿ ಭವನದಲ್ಲಿ. ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ. ವಿಧಾತ್ರಿ ಭವನ, ಮನೆತರ. ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ. ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು
ಈ ಸಲ ನನ್ನ 10th ರಿಸಲ್ಟ್ 625ಗೆ 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು, ಅಲ್ಲಿ ಯಾರೂ ಏನೋ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 081 82 24 88 35 94 82 36 26 12 99 01 53 44 42 99 02 53 44 42. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಚಾಮುಂಡಿ ಬೆಟ್ಟಕ್ಕೆ ನಟ ಕಿಚ್ಚ ಸುದೀಪ್ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಚಾಮುಂಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ನಟನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಇವರನ್ನ ತಡೆಯುವುದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ನಿನ್ನೆ ಸುದೀಪ್ ಅವರ ಹುಟ್ಟು ಹಬ್ಬವಿತ್ತು. ಹಾಗಾಗಿ ಇಂದು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿಯ ಆಶೀರ್ವಾದ ಪಡೆದಿದ್ದಾರೆ. ನಟ ಕಿಚ್ಚ ಸುದೀಪ್ ಅವರು ಗುರುವಾರ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಅವರು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡಿ ದೇವರ ದರ್ಶನವನ್ನ ಪಡೆಯೋದ್ರ ಜೊತೆಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ನಟನನ್ನ ನೋಡೋದಕ್ಕೆ ಅಭಿಮಾನಿಗಳು ಅವರ ಮೇಲೆ ಮುಗಿಬಿದ್ದಿದ್ರು. ಇವರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಸಂದರ್ಭ ಉಂಟಾಗಿದೆ. ನಟ ಕಿಚ್ಚ ಸುದೀಪ್ ಅವರ ಜೊತೆಗೆ ಅವರ ಪತ್ನಿಯೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಹೊನ್ನಾಳಿಯ ಹಿರೇಕಲ್ಮಠದ ವಾರ್ಷಿಕ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೊರೋನಾ ಹಿನ್ನೆಲೆ ಕಳೆದ 2 ವರ್ಷಗಳಿಂದ ಜಾತ್ರೆಯ ಸಂಭ್ರಮ ಇರಲಿಲ್ಲ. ಇದೀಗ ಕೊರೋನಾ ಕೊಂಚ ಇಳಿಮುಖವಾದ ಕಾರಣ ಈ ವರ್ಷ ಅದ್ದೂರಿಯಾಗಿ ರಥೋತ್ಸವ ನೆರವೇರಿಸಲಾಗಿದೆ. ಕೆಂಡ ಹಾಯುವ ಕಾರ್ಯಕ್ರಮ ಕೂಡ ನೆರವೇರಿಸಲಾಗಿದೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ರು. ಆದರೆ ಜಾತ್ರೆಯಲ್ಲಿ ಕೊರೋನಾ ಮಾರ್ಗಸೂಚಿ ಪಾಲನೆ ಮಾಯವಾಗಿತ್ತು. ಹೊನ್ನಾಳಿಯ ಸುಕ್ಷೇತ್ರವಾದಂತಹ ಚನ್ನಪ್ಪಸ್ವಾಮಿ ಮಠದಲ್ಲಿ ಈ ಬಾರಿ ವಾರ್ಷಿಕ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಇದ್ದದ್ರಿಂದ ಜಾತ್ರೆ ಅಷ್ಟೊಂದು ಅದ್ದೂರಿಯಾಗಿ ನೆರವೇರಲಿಲ್ಲ. ಆದರೆ ಈ ಬಾರಿ ಕೊರೋನಾ ಕೊಂಚ ಇಳಿಕೆಯಾಗಿರೋದ್ರಿಂದ ಎಲ್ಲ ಕೊರೋನಾ ನಿಯಮಾವಳಿಗಳನ್ನು ಸಡಿಲಿಕೆ ಮಾಡಿರೋದ್ರಿಂದ ಜಾತ್ರೆ ಅದ್ದೂರಿಯಾಗಿ ಸಂಭ್ರಮದಿಂದ ನಡೀತು. ಇನ್ನು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಕೆಂಡ ಹಾಯುವ ಒಂದು ಕಾರ್ಯ ನಡೀತಾ ಇದೆ. ಭಕ್ತಾದಿಗಳು ಭಕ್ತ ಸಮಸ್ತೋಮವು ಕೂಡ ಚನ್ನಪ್ಪಸ್ವಾಮಿಯ ದರ್ಶನ ಪಡೆದು ಭಕ್ತ ಪರಾಕಾಷ್ಠೆಯನ್ನ ಮೆರೀತಾ ಇದ್ದಾರೆ.
ಆರ್ಗ ಜ್ಞಾನೇಂದ್ರ ಅವರು ಹೊನ್ನಾಳಿ ಪಟ್ಟಣಕ್ಕೆ ಭೇಟಿ ನೀಡಿದ್ರು. ಅವರನ್ನ ಹೊನ್ನಾಳಿ ಶಾಸಕ ಎಂಪಿ ರೇಣುಕಾಚಾರ್ಯ ಹಾಗೂ ಬಿಜೆಪಿ ಪಕ್ಷದ ಸ್ಥಳೀಯ ಮುಖಂಡರು ಸ್ವಾಗತಿಸಿದ್ರು. ಬಳಿಕ ಆರ್ಗ ಜ್ಞಾನೇಂದ್ರ ಅವರು ಶಾಸಕ ರೇಣುಕಾಚಾರ್ಯ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಈ ವೇಳೆ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮಗೆ ನಮ್ಮ ಮೇಸ್ಟ್ರುಗಳೆಲ್ಲ ಹೊನ್ನಾಳಿಯವರು ಹೊಡ್ತ ಹೊಡಿತಿದ್ರು. ಹಂಗಿಂಗಲ್ಲ, ಹೊನ್ನಾಳಿ ಹುಲಿ ಹೊಡ್ತ. ಅವಾಗ ಪ್ರೈಮ್ ಮಿನಿಸ್ಟರ್ ಮೇಸ್ಟ್ರು ಹೊಡಿಯೋದು ನೋಡಿ ಅವಾಗ ನಮ್ಮ ಹೊನ್ನಾಳಿ ಹೊಡ್ತ ಅವಾಗ ಮನೆಯಲ್ಲ ನಾನು ಹೌದು. ಬೋರ್ವೆಲ್ ಎಲ್ಲ ಬಿಟ್ಬಿಟ್ಟ ಬೋರ್ವೆಲ್ ನಾನು ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಯುವಕರ ಸಂಖ್ಯೆ ಹೆಚ್ಚಿದೆ. 75ನೇ ವರ್ಷದ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ನಮ್ಮ ಯುವ ಶಕ್ತಿ ರಾಷ್ಟ್ರ ಶಕ್ತಿಯಾಗಲಿ. ನೂತನವಾಗಿ ಪ್ರಾರಂಭವಾಗಿರುವ ಈ ಸುಸಜ್ಜಿತ ವ್ಯಾಯಾಮ ಶಾಲೆಯನ್ನು ನಮ್ಮ ನಗರದ ಯುವಕರು ಉಪಯೋಗವನ್ನ ಪಡೆದುಕೊಳ್ಳಲಿ ಎಂದು ಸಂಸದರಾದ BY ರಾಘವೇಂದ್ರ ಹೇಳಿದರು. ಶಿಕಾರಿಪುರ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ನೂತನವಾಗಿ PPP ಮತ್ತು ಕ್ರೀಡಾ ಇಲಾಖೆಯ ನೇತೃತ್ವದಲ್ಲಿ AVS ಮಲ್ಟಿ ಜಿಮ್ ಉದ್ಘಾಟಿಸಿ ಅವರು ಮಾತನಾಡಿದರು. ಅಲ್ಲದೆ ತಾವೇ ಜಿಮ್ ಉದ್ಘಾಟನೆ ಮಾಡಿದ್ದು ಗಮನ ಸೆಳೆಯಿತು. ಅಂತಾರಾಷ್ಟ್ರೀಯ ಜುಡೋ ಕ್ರೀಡಾಪಟು ಅವಿನಾಶ್ ವಾಚ್ಯನಾಯಕ್, ರಾಮನಾಯಕ್, ಹಾಲಪ್ಪ, ಮೋಹನ್, ಬೆಣ್ಣೆ ದೇವೇಂದ್ರಪ್ಪ, ಯುವ ಸಬಲೀಕರಣ ಇಲಾಖೆಯ ಮಂಜುನಾಥ್, ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಮಾಲಿಂಗಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಕೊಡಿ ನಿಧಾನ ಒಂದೊಂದು 90 ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಹೋಬಳಿಯ ವಿವಿಧ ಗ್ರಾಮಗಳ ರೈತರು ಕಳೆದ ಹಲವು ದಿನಗಳಿಂದ ವಿವಿಧ ಸಭೆಗಳ ಬಗ್ಗೆ ತಹಶೀಲ್ದಾರ್, ಪ್ರಾಂತ್ಯಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಾ ಬಂದಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಮಲೆನಾಡು ರೈತರ ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಲೆನಾಡು ರೈತರ ಹೋರಾಟ ಸಮಿತಿಯ ಪ್ರಮುಖರು ಎಚ್ಚರಿಕೆ ನೀಡಿದ್ದಾರೆ. ಹೊಳೆಹೊನ್ನೂರು ಹೋಬಳಿ ಅಧಿಕಾರಿಗಳಿಗೆ ಜಮೀನನ್ನು ಮೋಡಿ ಮಾಡಿದ ಸರ್ವೆ ಇಲಾಖೆಗೆ, ಜಮೀನಿನ ಹಕ್ಕುಪತ್ರ ಕೊಡದ ಸರ್ಕಾರಕ್ಕೆ, ಇಲಾಖಾ ಅಧಿಕಾರಿಗಳಿಗೆ, ರೈತ ಹೋರಾಟಕ್ಕೆ ಅರಣ್ಯ ಜಮೀನು ಸಾಗುವಳಿ ಮಾಡಿದಂತ ರೈತರಿಗೆ ಹಕ್ಕುಪತ್ರ ಕೊಡೋದಕ್ಕೆ ತೀರ ವಿಳಂಬ ಆಗಿ ವಿವಿಧ ಗ್ರಾಮಗಳ ರೈತರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪ್ರಾಂತ್ಯಾಧಿಕಾರಿಗಳು ಆ ಭಾಗದ ಜನರ ಸಮಸ್ಯೆ ಬಗೆಹರಿಸ್ತಿರೋದಕ್ಕೋಸ್ಕರ ಇವತ್ತು ಬಗರ್ಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡದೇ ಇರೋದನ್ನು ಖಂಡಿಸಿ, ಜೊತೆಗೆ ಹಕ್ಕುಪತ್ರ ಕೊಟ್ಟಿರೋರಿಗೆ ಖಾತೆ ಮಾಡದೇ ಇರೋದು, ಹಕ್ಕುಪತ್ರ ಕೊಟ್ಟಿರೋರಿಗೆ ಖಾತೆ ಮಾಡಿ ಕಂದಾಯದ ಜಮೀನು ಮತ್ತು ಅರಣ್ಯ ಇಲಾಖೆ ಅಂತ ಜಂಟಿ ಸರ್ವೆ ಮಾಡದೇ ಇರೋದು, ಓಡಿ ಮಾಡದೇ ಇರೋದು, ನಮ್ಮ ಜಮೀನಿನ ಬೌಂಡ್ರಿಗಳನ್ನು ಗುರುತಿಸಿ ಕೊಡದೇ ಇರತಕ್ಕಂಥ ಹಲವಾರು ಕೆಲಸ ಮಾಡಿರೋದ್ರಿಂದ ಇವತ್ತು ತೊಂದರೆ ಮಾಡಿರೋದ್ರಿಂದ ಕಳೆದ 50 ವರ್ಷದಿಂದ ಅರ್ಜಿ ಕೊಟ್ಟಂಥ ಹೊಳೆಹೊನ್ನೂರು ಹೋಬಳಿಯ
ಎಲ್ಲ ಗ್ರಾಮದ ರೈತ ಪ್ರತಿನಿಧಿಗಳು ರೈತರು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಆಗ್ರಹ ಪತ್ರವನ್ನು ಕೊಟ್ಟು ನಾವು ಇದುವರೆಗೆ ಕೊಟ್ಟಂಥ ಅರ್ಜಿಗಳಿಗೆ ಬೆಲೆ ಇಲ್ಲದೆ ಇದ್ದಂಗಾಗಿದೆ. ತಕ್ಷಣವೇ ನೀವು ಕಂದಾಯ ಭೂಮಿಯಲ್ಲಿ ಸಾಗುವಳಿ ಮಾಡಿರೋರಿಗೆ ಹಕ್ಕುಪತ್ರನ ಕೂಡಲೇ ಕೊಡಬೇಕು ರೈತರಿಗೆ. ಅರಣ್ಯ ಹಕ್ಕು ಕಾಯ್ದೆ ಅನುಸಾರ ಯಾವುದೇ ಅರ್ಜಿಗಳನ್ನು ಸಣ್ಣ ಪುಟ್ಟ ಕಾರಣಗಳಿಗಾಗಿ ವಜಾ ಮಾಡಬಾರ್ದು ಅಂತ ಅರಣ್ಯ ಹಕ್ಕು ಕಾಯ್ದೆಯಲ್ಲಿದೆ. ಮತ್ತು ಯಾವುದೇ ಸಾಕ್ಷಿಗಳನ್ನು ದಾಖಲೆಗಳನ್ನು ಇಂಥದೇ ಬೇಕು ಅಂತ ಬಲವಂತವಾಗಿ ಕೇಳಬಾರ್ದು ಅನ್ನೋದು ಸಹ ಅರಣ್ಯ ಹಕ್ಕು ಕಾಯ್ದೆಯಲ್ಲಿದೆ. ಅದನ್ನು ಮನಗಂಡು ಇವತ್ತು ರೈತರ ಅರ್ಜಿಯನ್ನು ಯಾವುದನ್ನೇ ವಜಾ ಮಾಡಬಾರ್ದು ಅಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳನ್ನು ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆದಾಗ ಯಡಿಯೂರಪ್ಪನವರಿಗೆ 3 ಪತ್ರಗಳನ್ನು ಬರೆದಿದ್ದರು. ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಜಮೀನು ಸಾಗುವಳಿ ಮಾಡಿದವರಿಗೆ ಹಕ್ಕುಪತ್ರ ಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಶಿವಮೊಗ್ಗ ಘಟಕ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನಗರದ ಕಸ್ತೂರ್ಬಾ ಕಾಲೇಜಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾದ HST ಸ್ವಾಮಿ ಬಹುಮಾನವನ್ನು ವಿತರಣೆ ಮಾಡಿದರು. ಅದಕ್ಕೋಸ್ಕರ ಆಗಿನ ಪ್ರತಿದಿನದ ಪ್ರತಿಯೊಂದು ಹಂತಗಳಲ್ಲೂ ಸಹಿತ ವೈಜ್ಞಾನಿಕ ಚಿಂತನೆ ಮಾಡಬೇಕು. ವೈಜ್ಞಾನಿಕ ಚಿಂತನೆ ಯಾಕೆ ಮಾಡಬೇಕು ಮುಂದೆ ನಂಬ್ಕೊಳ್ಬೇಕು. ಒಂದು ಸಣ್ಣ ಮಾಡಿಫಿಕೇಶನ್ ಮಾಡೋದು ನಾವು ಪ್ರಶ್ನಿಸ್ತೇವೆ, ಅವರನ್ನ ಧರ್ಮದ್ರೋಹಿ ಅಂತ. ಆಮೇಲೆ ಟೆಲಿಫೋನ್ ಬಂತು, ಆಮೇಲೆ ಮೊಬೈಲ್ ಬಂತು, ಸಣ್ಣ ಮೊಬೈಲ್ ಬಂತು, ಆಮೇಲೆ ಇನ್ನೊಂದು ಸ್ವಲ್ಪ ಸ್ಮಾರ್ಟ್ ಇವತ್ತು ಏನ್ ಅನ್ಕೊಂಡಿದ್ದೇವೆ ವಾಸ್ತವ ಹಾಗೆಲ್ಲ ಬೇರೆನೇ ಇದೆ ಅನ್ನೋದನ್ನ ಜೊತೆಗೆ ನಮ್ಮಲ್ಲಿ 2 ವಿಷಯಗಳ ಬಗ್ಗೆ ಇವತ್ತು ಉಪನ್ಯಾಸವನ್ನು ನೀಡಬೇಕು. ಬರೆಯುವುದಿದ್ರೆ ಹೇಗೆ ಬರೀಬೇಕು, ಯಾವ್ಯಾವ ರೀತಿ ಪದಪಂಚಗಳನ್ನು ಸೇರಿಸಬೇಕು ಅಂತ ವಿಜ್ಞಾನ ಬರಹಗಾರರ ಕಮಟಗಳ ಕಾರ್ಯಕ್ರಮ ಅಂತಂದ್ರೆ ಈ ವಿಜ್ಞಾನದ ಏನು ಬರಹಗಾರ ಶಿವಮೊಗ್ಗ ಗ್ರಾಮಾಂತರ ತಾಲೂಕಿನ ಅಬ್ಬಲಗೆರೆ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡವನ್ನ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಉದ್ಘಾಟನೆ ಮಾಡಿದ್ರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿಕೇಂದ್ರೀಕರಣ ಆದಾಗ ಸ್ವಾಭಾವಿಕವಾಗಿ ಅವರು ಗ್ರಾಮದ ಅಭಿವೃದ್ಧಿಯನ್ನ ಅವರೇ ಮಾಡಬೇಕು ಅನ್ನುವಂತಹ ಉದ್ದೇಶ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಬಂದಿರುವುದು ಸಂತೋಷದ ವಿಚಾರ. ಅಬ್ಬಲಗೆರೆ ಗ್ರಾಮ ಪಂಚಾಯತ್ನವರು ಎಲ್ಲ ವಿಚಾರಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಎಂಬುದನ್ನ ಕೇಳಿ ತುಂಬಾ ಸಂತೋಷವಾಯಿತು. ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದರು. ಈ ಗ್ರಾಮ ಪಂಚಾಯತ್ಗೆ ಈ ಕಟ್ಟಡ ಬಹಳ ಮುಖ್ಯ. ಇಲ್ಲಿನ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಮತ್ತು ಅಧಿಕಾರಿಗಳು ಹಾಗೂ ಈ ಗ್ರಾಮದ ಜನತೆ ಎಲ್ಲರೂ ಸೇರಿ ಅತ್ಯಂತ ಉತ್ತಮವಾದ ಕಟ್ಟಡವನ್ನ ಶಾಸಕರ ಸಹಕಾರದೊಂದಿಗೆ ಕಟ್ಟಿದ್ದೀರಾ. ನಿಮ್ಮ ಗ್ರಾಮ ಪಂಚಾಯಿತಿಗೆ ಇನ್ನೂ ಏನೇನು ಸೌಲಭ್ಯಗಳು ಬೇಕು ಅನ್ನೋದನ್ನ ನಮಗೆ ಹೇಳಿದ್ರೆ ಧಾರಾಳವಾಗಿ ನಾವು ಅವುಗಳನ್ನ ಸಾಕಾರಗೊಳಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಜಲಶಕ್ತಿ ಯೋಜನೆ ಬಗ್ಗೆ, ಅದೇ ರೀತಿ ಈ ಒಂದು ನರೇಗಾ ಯೋಜನೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾರೆ ನಾವು ಕಾಣ್ತಾ ಇದ್ದೀವಿ. ಯಾರು ಜನ ಜಾಬ್ ಕಾರ್ಡ್ ಬೇಕು ಅಂತ ಬರ್ತಾರೆ, ಅವ್ರ ತಕ್ಷಣ ಜಾಬ್ ಕಾರ್ಡ್ಗಳನ್ನು ಕೊಡ್ತಾರೆ. ಅವ್ರ ಉದ್ಯೋಗವನ್ನ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ನಿಮಗೆ ಗೊತ್ತಿರ್ಬೋದು, ಕೇಂದ್ರ ಸರ್ಕಾರ ನಮಗೆ 13 ಕೋಟಿ ರೂಪಾಯಿ 13 ಕೋಟಿ ಮಾನವ ದಿನ ಕೊಟ್ಟಿದ್ರು. 13 ಕೋಟಿ ಮಾನವ ದಿನ. ಆದ್ರೆ ನಾವು ನವೆಂಬರ್ ಒಳಗೆ ಮುಗಿಸ್ಬಿಟ್ಟಿವಿ ಕರ್ನಾಟಕ ರಾಜ್ಯದಲ್ಲಿ. ಕೊನೆಗೆ ಕೇಂದ್ರ ಸರ್ಕಾರಕ್ಕೆ ಹೋದಾಗ ನಾವು ಅಭಿನಂದನೆ ಕೂಡ ಸಲ್ಲಿಸಿ ಇನ್ನೂ 2 ಕೋಟಿ ಜಾಸ್ತಿ ಕೊಟ್ಟು 15 ಕೋಟಿ ಮಾನವ ದಿನ ನಾವು ಕೊಟ್ಟು ಇವಾಗ 800 ಕೋಟಿ ರೂಪಾಯಿ ಹಣವನ್ನು ಜಾಸ್ತಿ ಕೂಡ ನಮಗೆ ಕೊಟ್ಟರು. ಈಗಲೂ ಕೂಡ ಕರ್ನಾಟಕ ರಾಜ್ಯ ಬೇರೆ ಎಲ್ಲ ರಾಜ್ಯಕ್ಕೂ ಕೂಡ ಈ ವರ್ಷದಲ್ಲೂ ಕೂಡ ನಾವು ಬಹಳ ಮುಂದಿರೋದು ತುಂಬಾ ಸಂತೋಷ. ನಾನು ಸುಮಾರು ಹೇಳಕ್ಕೆ ಇಷ್ಟಪಡ್ತೇನೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮೀಣ ಜನರ ಸಹಕಾರ ತಗೊಂಡು ಒಳ್ಳೆ ಕಟ್ಟಡ ಕಟ್ಟಿದ್ದೀರಾ. ನಮ್ಮ ಮಾನ್ಯ ಶಾಸಕರು ಕೂಡ ಇದಕ್ಕೆಲ್ಲ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ PDO ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ತುಂಬಾ ಸಂತೋಷ ಆಯ್ತಾ. ನಾನು ಇಷ್ಟು ಮಾತ್ರ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ.
ನಿಮ್ಮ ಗ್ರಾಮ ಪಂಚಾಯತಿ ನಮ್ಮ ವೈಶಾಲಿ ಮೇಡಮ್ ಕೂಡ ಬಂದಿದ್ದಾರೆ. ಈ ಗ್ರಾಮ ಪಂಚಾಯತಿ ಇನ್ನೇನೇನು ಸೌಲಭ್ಯ. ನಗರದ ಕಮಲಾ ನೆಹರು ಕಾಲೇಜಿನಲ್ಲಿ ಅಭಯ ಆತ್ಮರಕ್ಷಣಾ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಹೆಣ್ಣು ಮಕ್ಕಳಿಗೆ ಮಾನಸಿಕ ಮಾತ್ರವಲ್ಲದೆ ದೈಹಿಕ ಸದೃಢತೆ ಕೂಡ ಬೇಕು, ಆಗ ಮಾತ್ರ ಅವರು ಎಂತಹ ಪರಿಸ್ಥಿತಿಗಳನ್ನು ಕೂಡ ಎದುರಿಸಬಲ್ಲರು ಎಂದರು. ಹೋಗಬೇಡಿ ಅಂದ್ರೆ ನಮಗೆ ಊಟ ಹೇಳ್ತಾರೆ, ಯಾಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು, ಬಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಕರ್ನಾಟಕನೇ ನಾರ್ತ್ ಗ್ರೂಪಿಗೆ ಯಾವ ತರ ಹಾಮ್ ಉಂಟಾಗ್ಬೋದು ಮತ್ತೆ ಇಂಡಿವಿಜುವಲ್ಗೆ ಯಾವ ತರ ಹಾಮ್ ಉಂಟಾಗ್ಬೋದು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದ್ಸಲ ಥಿಂಕ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಮಾಡ್ತೀವಿ. ನಮ್ಮ ಮೊದಲಾಗೆ ರೋಟರಿ ಕ್ಲಬ್ ಶಿವಮೊಗ್ಗ ಹಾಗೂ ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜ್ ಶಿವಮೊಗ್ಗ ಇವರಿಬ್ಬರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತರ ಒಂದು ಪ್ಲಾಟ್ಫಾರ್ಮ್ ರಚಿಸಿದ್ದಾರೆ, ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಏನು ಎರಡು ಮಾತು ಹೇಳ್ಬೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ರೋಟರಿ ಕ್ಲಬ್ ಮತ್ತು ನೆಹರು ಕಾಲೇಜ್ಗೆ ಥ್ಯಾಂಕ್ ಯು, ನೆಹರು ಕಮಲಾ ಕಾಲೇಜ್ಗೆ ಥ್ಯಾಂಕ್ ಯು. ಸೊ ಈಗ ಮುಂದೆ ಹೇಳಬೇಕು ಅಂದ್ರೆ ಈಗ ಇದು ಏನು ಹೆಡಿಂಗ್ ಇದೆ ಅಥವಾ ಟೈಟಲ್ ಇದೆ ಅಭಯ ಅಂತ ಹೇಳಿ, ಅಭಯ ಅಂದ್ರೆ ನಿರ್ಭೀತವಾಗಿ ಇರೋದು ಅಂತ ಹೇಳ್ಬಿಟ್ಟು, ಆ ಏನು ನಿರ್ಭೀತವಾಗಿ ಇರಬೇಕು ಅದು ಜಸ್ಟ್ 1 day ನಲ್ಲಿ ಅಥವಾ 2 days ನಲ್ಲಿ ಅಥವಾ 3 days ನಲ್ಲಿ ಬರೋದು ಅಂತದಲ್ಲ, ಅದು ಓವರ್ ದ ಟೈಮ್ ಕಲ್ಟಿವೇಟ್ ಆಗ್ಬೇಕಾಗಿರೋದು ಅಂತ ಒಂದು ವಿಷಯ. ಮತ್ತೆ ಈಗ ಆತ್ಮರಕ್ಷಣಾ ಅಂತ ಹೇಳ್ಬಿಟ್ಟು ನಾವು ಏನು ಮಾತಾಡ್ಲಿಕ್ಕೆ ಹೊರಟಿದೀವಿ ಅದು ಕಾಮನ್ ಆಗಿ ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಸೊ ಸೆಲ್ಫ್ ಡಿಫೆನ್ಸ್ ಎಷ್ಟೊಂದು ರೀತಿ ಟೆಕ್ನಿಕ್ಸ್ ಇರುತ್ತೆ, ಅದ್ರ ಬಗ್ಗೆ ಜಸ್ಟ್ ನಾನು ಸ್ವಲ್ಪ ಬ್ರೀಫ್ ಆಗಿ ಮಾತಾಡ್ ಟಚ್ ಮಾಡ್ತೀನಿ. ಅದ ನಂತರ ನಾನು ಇನ್ನ 2 ಬೇರೆ ವಿಷಯ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಸೆಲ್ಫ್ ಡಿಫೆನ್ಸ್ ಅಂದ್ರೆ 2 ಮೇನ್ ಇಂಪಾರ್ಟೆಂಟ್ ಬರುತ್ತೆ. ಒಂದು ಇರೋದು ನಮ್ದು ಏನು ಫಿಸಿಕಲಿ ನಾವೇನ್ ಮಾಡ್ಬೇಕು ಅದು, ಸೆಕೆಂಡ್ ಇರೋದು ನಾವು ಪ್ರಿವೆಂಟಿವ್ ಆಗಿ ಏನ್ ಮಾಡ್ಬೇಕು ಅಂತ ಇರುತ್ತೆ ಅದು. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಹೇಗೆ ನಮ್ದು ಫ್ಯಾಮಿಲಿಗೆ ಇಂಟಿಮೇಟ್ ಮಾಡಿ ಹೋಗ್ಬೇಕು ಅದು ಒಂದು. ಅಥವಾ 2ನೇದು ನಮ್ದು ಫ್ರೆಂಡ್ಸ್ ಸರ್ಕಲ್ಸ್ ಏನಿರುತ್ತೆ ಆ ಫ್ರೆಂಡ್ ಸರ್ಕಲ್ ಯಾವ ತರ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ನಾವು ನೋಡಿರೋ ಹಾಗೆ ಒಂದು 70 to 80% ಆಫ್ ದ ಟೈಮ್ ವಿಮೆನ್ ಮೇಲೆ ಏನು ಅತ್ಯಾಚಾರ ಆಗುತ್ತೆ, ಅದು ಏನೇ ಅಸಾಲ್ಟ್ ಆಗುತ್ತೆ ಅಥವಾ ಹ್ಯಾರಾಸ್ಮೆಂಟ್ ಆಗುತ್ತೆ ಅದೆಲ್ಲದೂ ಕೂಡ ಗೊತ್ತಿರೋರೇ ಮಾಡಿರೋದು ಅಂತ ಕೇಸಸ್. ಔಟ್ಸೈಡ್ ಹೋದಾಗ ಸಡನ್ ಆಗಿ ಬೇರೆ ಯಾರನ್ನೋ ಬಂದ್ಬಿಟ್ಟು ಅಪರಿಚಿತರು ಮಾಡಿದ್ರೆ ನಮ್ಗೆ ಬರೀ ಒಂದು 15 to 20% ಕೇಸಸ್ ಮಾತ್ರ ಇರ್ತದೆ. ಸೊ ನೀವು ಯಾರ ಜೊತೆ ವಹಿವಾಟ್ ಮಾಡ್ತೀರಾ, ಯಾರ ಜೊತೆ ನೀವು ನಿಮ್ದು ಫ್ರೆಂಡ್ಶಿಪ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅಥವಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಕ್ಯಾರಿ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಅವ್ರ ಬ್ಯಾಕ್ ಗ್ರೌಂಡ್ ಹೇಗೆ ಇದೆ, ಅವ್ರದ್ದು ಚರಿತ್ರೆ ಹೇಗೆ ಇದೆ ಅಂತ ನೀವೇ ಅನ್ವರ್ಸ್ಕೊಂಡ್ಬಿಟ್ಟು ನಿಮ್ದು ಇಂಟರಾಕ್ಷನ್ಸ್ ನ ಕ್ಯಾರಿ. ಮೆಘಾನ್ ಆಸ್ಪತ್ರೆಗೆ ಮಾನವೀಯವಾಗಿ ಕೊಡುಗೆಯಾಗಿ ಬಂದಿರುವ ಸುಮಾರು 5 ಕೋಟಿ ರೂಪಾಯಿ ಮೌಲ್ಯದ ಆಧುನಿಕ ತಂತ್ರಜ್ಞಾನದ ಕೋವಿಡ್ ಉಪಕರಣಗಳನ್ನು ಸಚಿವ ಕೆಎಸ್ ಈಶ್ವರಪ್ಪ ಮೆಘಾನ್ ಆಸ್ಪತ್ರೆಗೆ ಹಸ್ತಾಂತರಿಸಿದರು. ಆಕ್ಸಿಜನ್ ಸಿಲಿಂಡರ್, ಮಾಸ್ಕ್, ಸ್ಯಾನಿಟೈಸರ್, ಬೆಡ್ ಸೇರಿದಂತೆ ಹಲವು ಉಪಕರಣಗಳನ್ನು ಅನಿವಾಸಿ ಭಾರತೀಯರು ಕೊಡುಗೆಯಾಗಿ ನೀಡಿದ್ದಾರೆ. ಈ ಉಪಕರಣಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಮಲೆನಾಡಿನ ಚಿನ್ನದ ಬೆಳೆ ಎಂದೇ ಖ್ಯಾತಿ ಪಡೆದಂತಹ ಬೆಳೆ ಅಂದ್ರೆ ಅದು ಅಡಿಕೆ. ಹಾಗಾದ್ರೆ ಶಿವಮೊಗ್ಗದ ಮಾರುಕಟ್ಟೆಯಲ್ಲಿ ಇಂದು ಅಡಿಕೆಯ ಧಾರಣೆ ಎಷ್ಟಿದೆ ತಿಳಿಯೋಣ.
ಇಂದಿನ ಅಡಿಕೆಯ ಧಾರಣೆಯನ್ನು ನೋಡೋದಾದ್ರೆ ಮೊದಲನೇದಾಗಿ ಬೆಟ್ಟೆ ಅಡಿಕೆಯ ಕನಿಷ್ಠ ಬೆಲೆ 52,099, ಗರಿಷ್ಠ ಬೆಲೆ 58,769. ಗೊರಬಲು ಅಡಿಕೆಯ ಕನಿಷ್ಠ ಬೆಲೆ 17,059, ಗರಿಷ್ಠ ಬೆಲೆ 42,399. ರಾಶಿ ಇಡಿ ಅಡಿಕೆಯ ಕನಿಷ್ಠ ಬೆಲೆ 49,099, ಗರಿಷ್ಠ ಬೆಲೆ 58,569. ಸರಕುವಿನ ಕನಿಷ್ಠ ಬೆಲೆ 53,069, ಗರಿಷ್ಠ ಬೆಲೆ 77,451. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ರೀಡಾ ಹಬ್ ನಿರ್ಮಾಣಕ್ಕೆ ಮುಂದುವರೆದ ವಿರೋಧ, ತೀವ್ರಗೊಂಡ ಸಹ್ಯಾದ್ರಿ ಕ್ಯಾಂಪಸ್ ಉಳಿಸಿ ಹೋರಾಟ, ಸಮಸ್ಯೆ ಇದ್ರೆ ಚರ್ಚೆ ಮಾಡಿ ಬಗೆಹರಿಸ್ತೀವಿ ಎಂದ ಸಚಿವ ಈಶ್ವರಪ್ಪ. ಏರುತ್ತಲೇ ಇದೆ ಅಡಿಗೆ ಅನಿಲದ ಬೆಲೆ, ದುಬಾರಿ ದುನಿಯಕ್ಕೆ ಶ್ರೀಸಾಮಾನ್ಯ ತತ್ಪರ, ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ. ತಾಯಿ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದ ನಟ ಸುದೀಪ್, ಕುಟುಂಬ ಸಮೇತರಾಗಿ ದೇಗುಲಕ್ಕೆ ಭೇಟಿ, ಕಿಚ್ಚನ ನೋಡಲು ಮುಗಿಬಿದ್ದ ಅಭಿಮಾನಿಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಸಂಭವಿಸು ಸಮಸ್ತರ ನಡುವೆ.